ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ಗೆಜ್ಜೆ ವಸ್ತ್ರ ಅಲಂಕಾರ ತೋರಿಸ್ಕೊಡ್ತೀನಿ. 2 ರಕವಾದ ಗೆಜ್ಜೆ ವಸ್ತ್ರ ಅಲಂಕಾರ ನಾನು ತಯಾರಿ ಮಾಡಿ ಇಟ್ಕೊಂಡಿನಿ. ಶ್ರಾವಣ ಮಾಸ ವಿಶೇಷ ವರಮಹಾಲಕ್ಷ್ಮಿ ಪೂಜೆಗೋಸ್ಕರ ಇವೆಲ್ಲ ತಯಾರಿ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನಾನು ಏನೇನು ತಯಾರು ಮಾಡೀನಿ ಅನ್ನೋದು ತೋರಿಸ್ಕೊಡ್ತೀನಿ. ಗೆಜ್ಜೆ ವಸ್ತ್ರ ಕೂಡ ಈಸಿಯಾಗಿ ತೋರಿಸ್ಕೊಡ್ರಿ ಅಂತ ಹೇಳಿ ಮೆಸೇಜ್ ಮಾಡಿರಲ್ಲ. ಸಣ್ಣಾಗಿ ಮಾಡ್ಕೊತೀನಿ, ವಿಡಿಯೋದಾಗ ಇಟ್ಟಿನಲ್ಲ ಅದನ್ನು ನೋಡಿ ಕಾಮೆಂಟ್ ಹಾಕಿರಲ್ಲ, ನಮಗೆ ಕೂಡ ತೋರಿಸ್ಕೊಡ್ರಿ ಅಂತ ಹೇಳಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಳಸಿ ಕಾಷ್ಟದಿಂದ ಗೆಜ್ಜೆ ವಸ್ತ್ರನ ಹೆಂಗೆ ತಯಾರು ಮಾಡಿನೋ ತೋರಿಸ್ಕೊಡ್ತೀನಿ. ಒಂದು ವೇಳೆ ಇಷ್ಟ ಅನಿಸಿದ್ರೆ ನೀವು ಕೂಡ ದೇವ್ರಿಗೆ ಮಡಿಲೇ ಪೂಜೆ ಮಾಡಿದಾಗ ಗೆಜ್ಜೆ ವಸ್ತ್ರನ ಈ ರೀತಿಯಲ್ಲಿ ಅಲಂಕಾರ ವರಮಹಾಲಕ್ಷ್ಮಿಗೆ ನೀವು ಕೂಡ ಅಲಂಕಾರ ಮಾಡಿ ಇಟ್ಕೋಬೋದು. ಸಣ್ಣಾಗಿ ತೋರಿಸಿಕೊಡ್ತೀನಿ. ದಪ್ಪಂದು ಕೂಡ ವರಮಹಾಲಕ್ಷ್ಮಿಗೆ ದೊಡ್ಡದಾಗಿ ದಪ್ಪಾಗಿ ಕೂಡ ಮಾಡೀನಿ. ಅದನ್ನು ಕೂಡ ಮುಂದಿನ ವೀಡಿಯೋದಾಗ ಆ್ಯಡ್ ಮಾಡ್ತೀನಿ. ಕಮಲ ಆಕಾರದಲ್ಲಿ ಕೂಡ ಗೆಜ್ಜೆ ವಸ್ತ್ರ ಅಲಂಕಾರ ತೋರಿಸಿಕೊಡ್ತೀನಿ. ಮುಂದಿನ ವೀಡಿಯೋಗಳ್ದಾಗ ಗೆಜ್ಜೆ ವಸ್ತ್ರ ಅಲಂಕಾರ, ಬತ್ತಿ ಅಲಂಕಾರ ಎಲ್ಲ ಏನೇನು ತಯಾರು ಮಾಡೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ದೇವ್ರ ಮನೆ ಕಟ್ಟಿಗೆ ಚಾತುರ್ಮಾಸ ರಂಗೋಲಿ ಎಲ್ಲ ಅಲಂಕರಿಸೀನಿ. ಇವತ್ತು ವೆಂಕಟರಮಣ ದೇವ್ರನ್ನ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸಿ ರಂಗೋಲಿ ಹಾಕೀನಿ. ಅದ್ರ ರಂಗೋಲಿ ವಿಡಿಯೋ ಮುಂದಿನ ವೀಡಿಯೋದಾಗ ಹಾಕ್ತೀನಿ. ಈಗ ನೋಡ್ತಾ ಇರಲ್ಲ, ಹತ್ತಿನ ವೀಡಿಯೋದಾಗ ತೋರಿಸ್ತಾ ಏನಲ್ಲ ಆ ರೀತಿಯಲ್ಲೇ ಎಳ್ಕೋಬೇಕು. ಸಣ್ಣಾಗಿ ಹತ್ತಿನ ಎಳ್ಕೊಂಡು ನೀಟಾಗಿ ಹತ್ತಿನ ವೀಡಿಯೋದಾಗ ತೋರಿಸಿದಂಗೆ ಹತ್ತಿನ ಎಳ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಲೆಂತ್ ಹೆಚ್ಚಿಗೆ ತೊಗೊಳ್ದಂಗೆ ಸ್ವಲ್ಪ ಲೆಂತ್ ತೊಗೊಂಡು ತಯಾರಿ ಮಾಡಿ ಇಟ್ಕೋಬೇಕು. ಹೆಚ್ಚು ಲೆಂತ್ ತೊಗೊಂಡ್ರೆ ಗೆಜ್ಜೆ ವಸ್ತ್ರ ಮಾಡಿದಾಗ ಸಿಡಿತದಲ್ಲ, ಅದಕ್ಕೆ ಸ್ವಲ್ಪ ಲೆಂತ್ ಸಣ್ಣಾಗಿ ಹೆಚ್ಚು ಲೆಂತ್ ತೊಗೊಳ್ದಂಗೆ ಸ್ವಲ್ಪ ಲೆಂತ್ ತೊಗೊಂಡು ಅಲಂಕಾರ ಮಾಡಿಕೊಂಡು ಮತ್ತು ಇನ್ನೊಂದು ತಯಾರಿ ಮಾಡಿ ಇಟ್ಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊತಾ ಹೋಗಬೇಕು. ನೋಡ್ತಾ ಇರಲ್ಲ, ವೀಡಿಯೋದಾಗ ತೋರಿಸಿದಂಗೆ ಹತ್ತಿನ ನೀಟಾಗಿ ನಾನಾದರೆ ಹೆಂಗೆ ತೋರಿಸಿಕೊಡ್ತಾಯಿನೋ ಅದೇ ಪ್ರಕಾರ ರೆಡಿ ಮಾಡಿ ಇಟ್ಕೋಬೇಕು. ಈಗ ತುಳಸಿ ಕಾಷ್ಟಕ್ಕೆ ಸ್ವಲ್ಪ ಹತ್ತಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ತುಳಸಿ ಕಾಷ್ಟಕ್ಕೆ ಸ್ವಲ್ಪ ಹತ್ತಿನ ಆ್ಯಡ್ ಮಾಡಿ ಹಸಿ ಹಾಲು ತೊಗೋಬೇಕು. ಹಸಿ ಹಾಲಿನಲ್ಲಿ ಸ್ವಲ್ಪ ಒತ್ತಿ ಹಚ್ಕೊಂಡು ಕಾಷ್ಟದಿಂದ ನಡುವೆ ನಮ್ಗೆ ಎಷ್ಟಾದರೆ ಅಲಂಕಾರ ಗೆಜ್ಜೆ ವಸ್ತ್ರ ಅಲಂಕಾರ ಹೊಟ್ಟೆ ಒಳಗಡೆ ಎಷ್ಟಿರಬೇಕು ಅನ್ನೋದು ನೋಡ್ಕೊಂಡು ಸಣ್ಣಾಗಿ ಇನ್ನೂ ಸಣ್ಣ ಕೂಡ ಮಾಡ್ಕೋಬೋದು. ಅಲಂಕಾರ ನಮ್ಮಿಷ್ಟ. ಇನ್ನು ನೀಟಾಗಿ ಸಣ್ಣ ಮುತ್ತಿನಂಥ ಗೆಜ್ಜೆ ವಸ್ತ್ರ ಕೂಡ ತಯಾರಿ ಮಾಡ್ಕೋಬೋದು. ಆದರೆ ನಾನು ಇಷ್ಟು ಮಾತ್ರನೇ ಮಾಡೀನಿ, ಕಾಣಿಸ್ಬೇಕಲ್ಲ ಗೆಜ್ಜೆ ವಸ್ತ್ರ ಅಲಂಕಾರ ಅಂಥೇಳಿ ಇಷ್ಟು ಮಾತ್ರನೇ ಮಾಡ್ಕೊಂಡಿನಿ. ನೋಡ್ತಾ ಇರಲ್ಲ, ಸಿಂಪಲಾಗಿ ಏನಷ್ಟು ಕಷ್ಟ ಏನಿಲ್ಲ. ಕೈಲಿಂದ ಮಾಡಲ್ದಂಗೆ ತುಳಸಿ ಕಾಷ್ಟದಿಂದ ಮಾತ್ರನೇ ಮಾಡ್ಕೋಬೇಕು. ಹಿಂಗೆ ತುಳಸಿ ಕಾಷ್ಟದಿಂದ ಮಾಡಿದರೆ ಮಾತ್ರನೇ ಈ ರೀತಿ ಅಲಂಕಾರ ಬರ್ತದೆ. ನೀಟಾಗಿ ಗೆಜ್ಜೆ ವಸ್ತ್ರ ಅಲಂಕಾರ ಚೆಂದ ಕಾಣಿಸ್ತದೆ. ಮುಂದಿನ ದಿನಗಳೆಲ್ಲ ದಿವಸಗೌರಿ ಮತ್ತು ನಾಗರ ಚೌತಿ ಮತ್ತು ವರಮಹಾಲಕ್ಷ್ಮಿ ಪೂಜೆಗೆ ವಿಶೇಷ ದಿನಗಳಿಗೆ ಪೂಜೆಗಳಿಗೆಲ್ಲ ಗೆಜ್ಜೆ ವಸ್ತ್ರ ಅಲಂಕಾರ ನಾವೇ ನಮ್ಮ ಕೈಯಿಂದ ಮನೆಯಲ್ಲಿ ತಯಾರಿ ಮಾಡಿ ಇಟ್ಕೋಬೋದು. ಈಸಿ ಎಲ್ಲ ಮಾಡ್ಕೊಬೋದು. ಒಂದು ವೇಳೆ ನಿಮ್ಗೆ ಅವಕಾಶ ಇದ್ದು ಮಾಡಬೇಕು ಅಂಥೇಳಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೊರಗೆ ಪೂಜಾ ಸ್ಟೋರ್ದಾಗ ಕೊಂಡ್ಕೊಳ್ದಂಗೆ ನಾವೇ ಮನೆಯಲ್ಲಿ ತಯಾರಿ ಮಾಡಿ ದೇವರಿಗೆ ಗೆಜ್ಜೆ ವಸ್ತ್ರನ ಈ ರೀತಿಯಲ್ಲಿ ಅಲಂಕಾರ ಮಾಡಿ ಏರಿಸ್ಬೋದು. ನೋಡ್ತಾ ಇರಲ್ಲ, ಸಿಂಪಲಾಗಿ ನೀಟಾಗಿ ಸಣ್ಣ ಗೆಜ್ಜೆ ವಸ್ತ್ರ ಬಂದದಲ್ಲ. ಇದರಲ್ಲಿಂದನೇ ಹಾರ ತಯಾರಿ ಮಾಡ್ತಾಯಿದ್ದೀನಿ. ಗೆಜ್ಜೆ ವಸ್ತ್ರ ಹಾರನ ತಯಾರಿ ಮಾಡಿ ಇಡ್ತಾಯಿದ್ದೀನಿ. ಮುಂದಿನ ವೀಡಿಯೋಗಳ್ದಾಗ ಗೆಜ್ಜೆ ವಸ್ತ್ರಲಿಂದ ಇನ್ನೂ ಬೇರೆ ಬೇರೆ ಹಾರಗಳೆಲ್ಲ ತಯಾರಿ ಮಾಡಿ ತೋರಿಸಿಕೊಡ್ತೀನಿ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ನಿಯಮ ದೇವ್ರ ಮುಖ ಹಿಟ್ಟಿಲಿಂದ ಮಾಡೋದು ನಿಯಮ ಅದ. ಅದನ್ನು ಕೂಡ ಒಂದು ಸಲ ಹೆಂಗೆ ತಯಾರಿ ಮಾಡ್ತೀನಿ ತೋರಿಸಿಕೊಡ್ತೀನಿ. ಮತ್ತು ಕುಬ್ಸಕಣದಿಂದ ತಂಬಿಗೆ ಕುಬ್ಸಕಣದಿಂದ ಮಾತ್ರನೇ ಅಲಂಕಾರ ಮಾಡ್ಕೋಬೇಕು. ಅದನ್ನು ಕೂಡ ಒಂದು ಸಲ ವೀಡಿಯೋ ಹಾಕ್ತೀನಿ. ನೀವು ಏನೇನು ಪೂಜೆ ಮಾಡ್ತೀರಿ ತೋರಿಸಿಕೊಡ್ರಿ ಅಂಥೇಳಿ ಮೆಸೇಜ್ ಮಾಡಿರಲ್ಲ. ನನಗೆ ಬಂದು ಪೂಜೆ ಎಲ್ಲ ಇವು ಮಾತ್ರ ತೋರಿಸಿಕೊಡ್ತೀನಿ. ನಾನು ಮಾಡುವ ಮಾತ್ರ ಅಲಂಕಾರಗಳು ಮಾತ್ರನೇ ತೋರಿಸಿಕೊಡ್ತಾಯಿದ್ದೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಗೆಜ್ಜೆ ವಸ್ತ್ರ ಅಲಂಕಾರ ನೀವು ಕೂಡ ನಿಮ್ಮ ಮನೆಯಲ್ಲಿ ದೇವರಿಗೆ ಈ ರೀತಿಯಲ್ಲಿ ಅಲಂಕಾರ ಮಾಡಿ ಇಡ್ಬೋದು. 2 ರೀತಿ ಗೆಜ್ಜೆ ವಸ್ತ್ರ ಅಲಂಕಾರ ತೋರಿಸಿಕೊಡ್ತಾಯಿದ್ದೀನಿ. ಸಿಂಪಲ್ ಅಲಂಕಾರ ಮಾಡೋದು ಏನಷ್ಟು ಕಷ್ಟ ಏನಿಲ್ಲ. ಹೊರಗಿಂತ ಅಂಗಡಿನಲ್ಲಿ ಕೊಂಡ್ಕೊಂಡು ದೇವರಿಗೆ ಹಾರಗಳು ಹಾಕ್ತೀವಲ್ಲ, ನಾವೇ ನಮ್ಮ ಕೈಲಿಂದ ನಾವೇ ತಯಾರಿ ಮಾಡಿ ಹಾಕಿದ್ರೆ ಎಷ್ಟು ಸಂತೋಷ ಅಲ್ಲ. ನೀವೆಲ್ಲರೂ ಕೂಡ ಅವಕಾಶ ಇದ್ದರೆ ಮಾತ್ರ ತಪ್ಪಲಾದರೆ ನೀವು ಕೂಡ ಈ ರೀತಿಯಲ್ಲಿ ಅಲಂಕಾರ ಮಾಡಿ ಇಟ್ಕೊರಿ.
ಈಗ ಇನ್ನೊಂದು ರೀತಿಯಲ್ಲಿ ಹಾರನ ತೋರಿಸಿಕೊಡ್ತೀನಿ. ಅದಕ್ಕೆ ಒಂದು ಅರಿಶಿಣದಿಂದ ಒಂದು ಕುಂಕುಮದಿಂದ ಗೆಜ್ಜೆ ವಸ್ತ್ರ ತಯಾರಿ ಮಾಡಿ ಇಟ್ಕೋಬೇಕು. ವಿಡಿಯೋದಾಗ ನೋಡಿರಿ, ಒಂದು ಲೆಂತಾಗಿ ಎಲ್ಲ ಒಂದೇ ಲೆಂತಾಗಿ 4 ಲೇಯರ್ಸ್ ತೊಗೋಬೇಕು. 4 ಲೈನ್ಸ್ ಅರಿಶಿಣದಿಂದ ಮಾಡಿದ್ದು ಗೆಜ್ಜೆ ವಸ್ತ್ರನ ತೊಗೋತಾಯಿನಿ. ಮತ್ತು ಕುಂಕುಮದಿಂದ ಕೂಡ ಗೆಜ್ಜೆ ವಸ್ತ್ರ 4 ಭಾಗದಲ್ಲಿ ಗೆಜ್ಜೆ ವಸ್ತ್ರನ ಇಟ್ಕೋಬೇಕು. ಅರಿಶಿಣ ಕುಂಕುಮ 2 4 ಭಾಗದಲ್ಲಿ ಹಿಂಗೆ ವಿಡಿಯೋದಾಗ ತೋರಿಸಿದಂಗೆ 4 ಭಾಗದಲ್ಲಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊತಾ ಹೋಗಬೇಕು. ಈಗ ಅರಿಶಿಣದಿಂದ ಮಾತ್ರನೇ ಮಾಡೀವಿ. ಮತ್ತು ನೆಕ್ಸ್ಟ್ ಈಗ ಕುಂಕುಮದಿಂದ ಕೂಡ ಸೇಮ್ ಇದೇ ಪ್ರಕಾರ 4 ಲೈನ್ಸ್ ತೊಗೊಂಡು ಹಿಂಗೆ ಜಾಯಿಂಟ್ ಮಾಡಿ ಇಟ್ಕೋಬೇಕು. ಇವನ್ನೆಲ್ಲ ಒಂದು ಸಲ ಅಷ್ಟು ಕಂಪ್ಲೀಟಾಗಿ ಜಾಯಿಂಟ್ ಮಾಡ್ಕೊಂಡ್ರೆ ಇದೊಂದು ಹಾರ ತಯಾರಿ ಆಗ್ತದೆ. ಅಲಂಕಾರ ಮಾತ್ರ ಗೆಜ್ಜೆ ವಸ್ತ್ರ ಅಲಂಕಾರ ಭಾಳ ಚಲೋ ಬಂದದ. ವಿಡಿಯೋ ಎಲ್ಲ ಕೊನೆತನ ನೋಡಿರಿ, ರಂಗೋಲಿ ಅಲಂಕಾರ ಅರ್ಥ ಆಗ್ತದೆ. ಹೇಳೋದು ಸ್ವಲ್ಪ ಕಷ್ಟ ನನಗೆ. ವಿಡಿಯೋನ ಫಾಲೋ ಆಗಿ ನೀವೆಲ್ಲರೂ ಕೂಡ ಈ ರೀತಿಯಲ್ಲಿ ಗೆಜ್ಜೆ ವಸ್ತ್ರನ ಅಲಂಕರಿಸಿ ಇಟ್ಕೋಬೋದು. ಹೆಚ್ಚು ಜನ ಗೆಜ್ಜೆ ವಸ್ತ್ರನೇ ಹಾಕ್ತಾರಲ್ಲ ಮಡಿಲೆ ಪೂಜೆಗೆ, ಅದಕ್ಕೆ ಈ ರೀತಿಯಲ್ಲಿ ಗೆಜ್ಜೆ ವಸ್ತ್ರನ ಅಲಂಕರಿಸಿ ವರಮಹಾಲಕ್ಷ್ಮಿಗೆ ಈ ರೀತಿಯಲ್ಲಿ ಅಲಂಕಾರ ಮಾಡಿ ಇಟ್ಕೋರಿ. ಸಿಂಪಲ್ ಅದ. ಸ್ವಲ್ಪ ಗೆಜ್ಜೆ ವಸ್ತ್ರ ಮಾತ್ರ ಮಾಡಿ ಇಟ್ಕೊಂಡ್ರೆ ಹಾರಗಳು ಮಾಡ್ಕೊಬೋದು ಈಸಿ. ಇದೇ ರೀತಿಯಲ್ಲಿ ಇನ್ನೊಂದು ಗೆಜ್ಜೆ ವಸ್ತ್ರ ಅಲಂಕಾರ ಕೂಡ ಅದ. ಮುಂದಿನ ವೀಡಿಯೋದಾಗ ಅದನ್ನು ಆ್ಯಡ್ ಮಾಡ್ತೀನಿ. ಅದನ್ನು ನೀವು ತಪ್ಪಲಾರದೆ ದೇವರಿಗೆ ಏರಿಸೇ ಬಿಡ್ತೀರಿ. ಯಾಕಂದರೆ ಅಲಂಕಾರ ಅಷ್ಟು ಚಲೋ ಬಂದದ. ಅದನ್ನು ಮುಂದಿನ ವೀಡಿಯೋದಾಗ ಆ್ಯಡ್ ಮಾಡ್ತೀನಿ. ಯಾವಾಗೆ ಒಂದೇ ರೀತಿಯಲ್ಲಿ ಗೆಜ್ಜೆ ವಸ್ತ್ರನ ಅಲಂಕರಿಸ್ತೀವಲ್ಲ ದೇವರಿಗೆ, ಈ ರೀತಿಯಲ್ಲಿ ದೇವರಿಗೆ ರಂಗೋಲಿ ಒಂದೇ ಅಲ್ಲ, ಹತ್ತಲಿಂದ ಕೂಡ ದೇವರಿಗೆ ಗೆಜ್ಜೆ ವಸ್ತ್ರ ಅಲಂಕಾರ ಈ ರೀತಿಯಲ್ಲಿ ಅಲಂಕರಿಸಬಹುದು. ನಮ್ಮ ಕೈಲಿಂದ ನಾವೇ ಮಾಡಿದರೆ ಅಷ್ಟು ಸಂತೋಷ ಅಲ್ಲ. ನನಗೆ ಇವೆಲ್ಲ ಮಾಡೋದು ಭಾಳನೇ ಈಸಿ ಅನ್ಸದ. ನಿಮಗೆ ಕೂಡ ಒಂದು ವೇಳೆ ಈಸಿ ಅನಿಸಿದರೆ ತಯಾರಿ ಮಾಡಿ ಇಟ್ಕೊರಿ. ಇವತ್ತು ದೇವ್ರ ಮನೆ ಕಟ್ಟಿಗೆ ಚಾತುರ್ಮಾಸ ರಂಗೋಲಿ ಮತ್ತು ಮಣಿ ಮೇಲೆ ವೆಂಕಟರಮಣ ದೇವ್ರನ್ನ ಲಕ್ಷ್ಮೀ ಹೃದಯದಿಂದ ಲಕ್ಷ್ಮೀ ದೇವನ ಅಲಂಕರಿಸೀನಿ. ರಂಗೋಲಿ ಭಾಳ ಚಲೋ ಬಂದದ ಅಲಂಕಾರ. ಮುಂದಿನ ವೀಡಿಯೋದಾಗ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಏಕಾದಶಿಗೆ ರಂಗೋಲಿನ ನೀವು ಅಲಂಕರಿಸಿರಿ. ನಿಮ್ಮ ದೇವ್ರ ಮನೆ ಕಟ್ಟಿಗೆ ನಾ ತೋರಿಸಿಕೊಟ್ಟುವ ರಂಗೋಲಿ ಹಾಕುವ ಪ್ರಯತ್ನ ಮಾಡಿರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ನೋಡಿರಲ್ಲ, ಈಗ ಅರಿಶಿಣದಿಂದ ಕುಂಕುಮದಿಂದ ಇವೆಲ್ಲ ಪ್ರತಿಯೊಂದು ಭಾಗದಲ್ಲಿ ಸ್ವಲ್ಪ ಹತ್ತಿ ತೊಗೊಂಡು ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ನೋಡಿರಲ್ಲ, ಹಾರ ಅಲಂಕಾರ ಎಷ್ಟು ಚೆಂದ ಕಾಣಿಸ್ತಾ ಅದಲ್ಲ. ಮಟ್ಟ ಸಹ ದೇವರಿಗೆ ಈಸಿಯಾಗಿ ಸಿಂಪಲಾಗಿ ಗೆಜ್ಜೆ ವಸ್ತ್ರ ಅಲಂಕಾರ ಕೂಡ ಈ ರೀತಿಯಲ್ಲಿ ಮಾಡಿ ಇಟ್ಕೊಂಡಿನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಮಾತ್ರ ವಿಡಿಯೋನ ಫಾಲೋ ಆಗಿ ನೀವೆಲ್ಲರೂ ಕೂಡ ಅಲಂಕರಿಸಿ ನೋಡಿರಿ, ಭಾಳ ಚಲೋ ಕಾಣಿಸ್ತದ. ಇವತ್ತಿಗೆ ವಿಡಿಯೋ ಇಷ್ಟ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.